ಸಮಾಜದ ಋಣ ತೀರಿಸುವುದು ಪ್ರತಿಯೊಬ್ಬರ ಧರ್ಮ ಹಾಗೂ ಕರ್ತವ್ಯ. ಕಾಂಗ್ರೆಸ್ ಮುಖಂಡ ತವನಪ್ಪ ಅಷ್ಟಗಿ. ನಮಸ್ಕಾರ ವೀಕ್ಷಕರೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ. ನಾನು ಗುರುರಾಜ್ ಮಾಡುವ ನಮಸ್ಕಾರಗಳು. ಪ್ರತಿಯೊಬ್ಬ ನಾಗರಿಕನು ಸಮಾಜದಿಂದಲೇ ಬೆಳೆದಿರುತ್ತಾನೆ, ಸಮಾಜದ ಋಣಿಯಾಗಿರುತ್ತಾನೆ. ಕಾರಣ ಪ್ರತಿಯೊಬ್ಬ ನಾಗರಿಕನು ಸಮಾಜದ ಋಣ ತೀರಿಸುವುದು ಅವರ ಧರ್ಮ ಹಾಗೂ ಕರ್ತವ್ಯವಾಗಿದೆ ಎಂದು ಧಾರವಾಡ 71 ಮತಕ್ಷೇತ್ರದ ಗ್ರಾಮೀಣ ಮುಖಂಡ ಹಾಗೂ ಖ್ಯಾತ ಉದ್ಯಮಿದಾರ ತವನಪ್ಪ ಅಷ್ಟಗಿ ಎಂದು ಕರೆ ನೀಡಿದರು. ನಗರದ ರಪಾಟಿ ಕಲ್ಯಾಣ ಮಂಟಪದಲ್ಲಿ ಅವರ ಅಭಿಮಾನಿಗಳ ಬಳಗ ಹಾಗೂ ಕಾರ್ಯಕರ್ತರು ಹಮ್ಮಿಕೊಂಡಿದ್ದ 64ನೇ ಹುಟ್ಟುಹಬ್ಬದ ಅಂಗವಾಗಿ ಏರ್ಪಡಿಸಿದ ಸಮಾರಂಭದಲ್ಲಿ ತವನಪ್ಪ ಅಷ್ಟಗಿ ಮಾತನಾಡಿದರು. ಮನುಷ್ಯ ಏನೇ ಪಡೆದುಕೊಂಡರೂ ಈ ಸಮಾಜದಿಂದಲೇ ಪಡೆದುಕೊಂಡಿರುತ್ತಾನೆ. ಎಂಥ ಸಾಧನೆ ಮಾಡಿದರೂ ಈ ಸಮಾಜದ ಸಹಾಯ ಸಹಕಾರವಿಲ್ಲದೆ ಮಾಡಲು ಅಸಾಧ್ಯ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನು ಮಾನವೀಯ ಗುಣಗಳನ್ನು ಬೆಳೆಸಿಕೊಂಡು ಸಾಧ್ಯವಾದಷ್ಟು ಮಟ್ಟಿಗೆ ಈ ಸಮಾಜದ ಋಣವನ್ನು ತೀರಿಸಲೇಬೇಕೆಂದು ಕರ್ನಾಟಕ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು ಹಾಗೂ ಖ್ಯಾತ ಉದ್ಯಮಿದಾರರು ಮತ್ತು ಕಾಂಗ್ರೆಸ್ನ ಹಿರಿಯ ಮುಖಂಡರಾದ ತವನಪ್ಪ ಎಲ್ಲರಿಗೂ ಕರೆ ನೀಡಿದರು. ಈ ಕ್ಷೇತ್ರ ಧಾರವಾಡ ಮುರುಘಾ ಮಠದ ಮಹನೀಯ ಮಲ್ಲಿಕಾರ್ಜುನ ಮಹಾಸ್ವಾಮೀಜಿಗಳು ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಆಶೀರ್ವಚನ ನೀಡಿದರು. ಶ್ರೀ ಸ್ವಾಮೀಜಿಗಳು ಮಾತನಾಡುತ್ತಾ, ಸಮಾಜದಲ್ಲಿ ಪ್ರತಿಯೊಬ್ಬ ತಮ್ಮದೇ ಆದ ಮಾದರಿ ಹೆಜ್ಜೆ ಗುರುತನ್ನು ಬಿಡಬೇಕಾಗಿದೆ. ನಮ್ಮ ಸಾಧನೆಗಳು ಇತರರಿಗೆ ಮಾರ್ಗದರ್ಶನ, ಸನ್ಮಾರ್ಗ ಸಾಧಿಸಲು ಹಾಗೂ ಪ್ರಚೋದಿಸುವಂತಿರಬೇಕು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವಂತೆ ಸಮಾಜದ ಋಣವನ್ನು ಮರಳಿ ಸಮಾಜಕ್ಕೆ ಕೊಡುವಂತಾಗಬೇಕು. ಇಂಥ ಮಾದರಿ ವ್ಯಕ್ತಿಗಳಲ್ಲಿ ಶ್ರೀ ತವನಪ್ಪ ಅಷ್ಟಗಿ ಸಾಧನೆಗಳು ಸನ್ಮಾರ್ಗದಲ್ಲಿ ನಡೆಯುವಂತೆ ಪ್ರಚೋದಿಸುತ್ತವೆ. ಇಂಥವರ ನೆರಳಲ್ಲಿ ಬೆಳೆದು ಸಮಾಜಕ್ಕೆ ಸಹಾಯ ಸಹಕಾರಿಯಾಗಬೇಕೆಂದು ಹೇಳಿದರು. ಧಾರವಾಡ 74 ಮತಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ದೀಪಕ್ ಚಿಂಚೋರೆ, ನವಲಗುಂದ ಶಾಸಕ NH ಕೋನರೆಡ್ಡಿ, ಕಾಂಗ್ರೆಸ್ ಮುಖಂಡರಾದ ಶರಣಪ್ಪ ಕೋಟಗಿ, ಮುತ್ತುರಾಜ್ ಮಾಕಡವಾಲೆ ಸೇರಿದಂತೆ ಈ ದಿವ್ಯ ಭವ್ಯ ಸಮಾರಂಭದಲ್ಲಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಅನೇಕ ಮುಖಂಡರು ಭಾಗವಹಿಸಿ ಶ್ರೀ ತವನಪ್ಪ ಅಷ್ಟಗಿ ಅವರಿಗೆ ಶುಭ ಕೋರಿದರು. ಸಾವಿರಾರು ಸಂಖ್ಯೆಯಲ್ಲಿ ಅಭಿಮಾನಿಗಳು ನೆರೆದಿದ್ದು ಶ್ರೀ ತವನಪ್ಪ ಅಷ್ಟಗಿ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಧಾರವಾಡ ಸಿವಿಲ್ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲಗಳನ್ನು ವಿತರಿಸಲಾಯಿತು. ಈ ದಿವ್ಯ ಭವ್ಯ ಸಮಾರಂಭಕ್ಕೆ ಜನಸಾಗರವೇ ಹರಿದು ಬಂದು ಶ್ರೀ ತವನಪ್ಪ ಅಷ್ಟಗಿ ಅವರು ರಾಜಕೀಯದಲ್ಲಿ ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಉನ್ನತ ಸ್ಥಾನಮಾನ ಅಲಂಕರಿಸಲಿ ಎಂದು ಶುಭ ಹಾರೈಸಿದರು. ಬನ್ನಿ ಹಾಗಾದರೆ ವೀಕ್ಷಕ ಮಹಾಪ್ರಭುಗಳೇ, ಆಲ್ ಇಂಡಿಯಾ ಸೋಷಿಯಲ್ ಮೀಡಿಯಾ ಯೂನಿಯನ್ ಪ್ರಸ್ತುತಿ ಉದಯ ನ್ಯೂಸ್ ನಿಮ್ಮನ್ನು ನೇರವಾಗಿ ಕರೆದುಕೊಂಡು ಹೋಗ್ತಾ ಇದೆ. ಈ ದಿವ್ಯ ಭವ್ಯ ಸಮಾರಂಭಕ್ಕೆ ಏನೇನು ನಡೀತಾ ಇದೆ ನೋಡೋಣ ಬನ್ನಿ. ಹಾಗಾದರೆ ಸದಾ ಲಿಂಕ್ನಲ್ಲಿರಿ ಉದಯ ನ್ಯೂಸ್ಗೆ ಸಬ್ಸ್ಕ್ರೈಬರ್ ಆಗಿ ಬನ್ನಿ. ಹಾಗಾದರೆ ನೋಡೋಣ ಶ್ರೀ ತವನಪ್ಪ ಅಷ್ಟಗಿ ಅವರ ಹುಟ್ಟುಹಬ್ಬದ ಈ ಸಮಾರಂಭದ ನೇರ ದೃಶ್ಯಾವಳಿಗಳನ್ನು. ಇಂಡಸ್ಟ್ರಿ ನಡೆಸ್ತಾರೆ. ಇವತ್ತು ಬಸವಣ್ಣನ ತತ್ವ ಬಹಳ ಮಂದಿ ಹೇಳ್ತಾರೆ. ಆದ್ರೆ ತವನಪ್ಪ ಅವ್ರ ಮಗ ಅಗದಿ ಬಸವಣ್ಣನ ತತ್ವ 24 ತಾಸು ಫಾಲೋ ಮಾಡ್ತಾರೆ. ಯಾಕೆ ಹೇಳ್ಬೇಕಾಗ್ತದೆ ಅಂತಂದ್ರೆ, ನ ಜಾತ್ ಪೇ ನ ಪಾತ್ ಪೇ ಮೋಹರ್ ಲಗಾओ ಕಾಮ್ ಪೇ. ಇದಂದ್ರೆ ಏನು? ಜಾತಿ ಪಾತಿ ಏನೂ ಇಲ್ಲ. ರಾಹುಲ್ ಗಾಂಧಿ ಹೇಳಿದ್ರು, ನೀವು ಹೊಡ್ರಿ ಇವತ್ತು 1 ಗಂಟೆಗೆ ಸನ್ಮಾನ್ಯ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ SK ಪಾಟೀಲ್ ಸಾಹೇಬರು ಭಾಗವಹಿಸಿಕೊಂಡಿದೆ. ಅದಕ್ಕೆ ನಾನೇ ಮೊದಲಾಗಿ ಮಾತನಾಡ್ತೇನೆ ಅಂತ ಮಾತನ್ನು ಹೇಳಿದೆ. ನನಗೆ SK ಬಹಳ ಹಳೆಯ ಸಂಬಂಧ. ವಿಶೇಷವಾಗಿ ನಮ್ಮ ತಾಲೂಕಿಗೆ ಅವರಿಗೆ ಬಹಳ ಅಭಿನವವಾದ ಸಂಬಂಧ. ಅವರು ಸ್ವಲ್ಪ ಶ್ರೀಮಂತರಾದದ್ದು ನಮ್ಮ ತಾಲೂಕಿನಿಂದ. ಯಾಕಂದ್ರೆ ಅವಾಗೆಲ್ಲ ಅಕ್ಕಿ ಕೊಡೋರಲ್ಲಿ ಅತಿ ಹೆಚ್ಚು ಅಕ್ಕಿ ಕೊಡೋದು ಧಾರವಾಡ ತಾಲೂಕಿನಲ್ಲಿ ಹೇಳ್ಕೊಡ್ತಾರಲ್ಲ, ಆ ತಾಲೂಕಿನವರು ಕೊಡ್ಬೋದು ಮನೆ ಅಂತ ಹೇಳಿ ಅವರಿಗೆ ಲಾಭವಾಗಿ ಆ ಲಕ್ಷ್ಮೀ ಪದ್ಮಾವತಿ ಒಳ್ಳೆಯದಾಗಿದೆ ಅಂತ ಹೇಳಿಕೆ ಬಯಸ್ತಾನೆ. ಅದಕ್ಕೂ ಅಷ್ಟೇ ಅಲ್ಲ, ಅವರು ಶ್ರಮ ಬೆಳಿಗ್ಗೆ 6 ಗಂಟೆಗೆ ಮನೆಗೆ ಭೇಟಿ ಇರ್ತಕ್ಕಂಥದ್ದು, ತರಕಾರಿ ಇರ್ತಕ್ಕಂಥದ್ದು, ಬೇರೆ ಬೇರೆ ಜನರಿಗೆ ಇರ್ತಕ್ಕಂಥದ್ದು, ಸರ್ವಧರ್ಮದ ಬಗ್ಗೆ ವಿಶೇಷ
ಜವಾಬ್ದಾರ ಮನೆ ಏನಿದೆ ತಿಳ್ಕೊಳ್ಳೋಣ. ನಿಮ್ಮ ಮನೆಯವರು 50% ಇದ್ದಾರೆ. ಅವ್ರ ಸಮಾಧಾನ, ಅವ್ರ ಶಕ್ತಿ ಮನೆಯಾಗ ವಾಕ್ಯ ಮಾಡಿದ್ರೆ ಉತ್ತರ ಕರ್ನಾಟಕ ಮನೆ ಸುತ್ತ ಇರ್ಬೇಕ, ಒಲಿ ಸುತ್ತ ಇರ್ಬೇಕ. ಆಗ ಒಲಿ ಸುತ್ತ ಇದ್ರೆ ನಿಮ್ಗೆಲ್ಲ ಅದಕ್ಕೆ ಅವರು ಕೂಡ ದೊಡ್ಡ ಶಕ್ತಿ ಐತಿ, ನಿಮ್ಮ ಮಕ್ಕಳ ಶಕ್ತಿ ಐತಿ, ನಿಮ್ಮ ಮೊಮ್ಮಕ್ಕಳನ್ನ ಕಲ್ಬಿಟ್ಟು ಎಲ್ಲ ಒಳ್ಳೆಯದಾಗಿ ಜೀವನದಾಗ ಇನ್ನೂ ಕೂಡ ಒಳ್ಳೆಯದಾಗಲಿ ಅಂತ ಶುಭಾರಂಭದಲ್ಲಿ ನಾನು 3 ಗಂಟೆ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿರುತ್ತ ಇಲ್ಲಿ ನಿರ್ಗಮಿಸೋದು ಕೂಡ ಬಹಳ ಅವಶ್ಯಕತೆ ಇದೆ ಅಂತ ಮಾತ್ರ ಹೇಳಿ ನಿಮಗೆ ವಿಶೇಷವಾದಂತಹ ಮಾತನ್ನು ತುಂಬಿದ್ದೇನೆ. ಕಡಿಮೆಯವರು ಒಂದು ಪದ್ಯದಲ್ಲಿ ಕರೀತಾರೆ, ಸರ್ವ ವಿನಯದ ತುಂಬಿದ ಕುಲ ಬಂದರು ನೀರಾನು. ಕಲ್ಯಾಣದ ಒಂದು ಪ್ರಸನ್ನದ ಚಿತ್ರವನ್ನು ಬಹಳ ಅದ್ಭುತವಾಗಿ ಜಮೀರ್ ಕೈಯವರು ಬರೀತಾರೆ. ಸದುವಿನಯದ ತುಂಬಿದ ಕೊಳ. ಬಹುಶಃ ಸದುವಿನಯಕ ತುಂಬಿದ ಕೂಡ ಯಾರು ಇದ್ರೆ ಅವರು ತಮ್ಮ ಅಷ್ಟಿಗೆ ಅವರು ಅಂತ ಮಾತನ್ನ ಇಲ್ಲಿ ನಾನು ಬಹಳಷ್ಟು ವಿಶೇಷವಾಗಿ ಹೇಳ್ತೀನಿ. ಮಾತನ್ನ ಅವರಲ್ಲಿ ಸದುವಿನಯ, ಆಮೇಲೆ ಅತ್ಯದ್ಭುತವಾಗಿರುವಂತೆ ಕಿಂಕಲತ್ವ ಮತ್ತು ಜನಾಂಗವಾಗಿರುವ ಅವರು ಹುಟ್ಟು ಹಬ್ಬವನ್ನು ಇವತ್ತು ಎಲ್ಲರೂ ಸೇರಿ ಆಚರಿಸ್ತಾ ಇರೋದು ಬಹಳಷ್ಟು ಸಂತೋಷ. ಶತಂದೇವ ಶರಣು ವರ್ಧಮಾನ. ಪ್ರತಿಯೊಬ್ಬರು ಅಖಂಡವಾಗಿ 3 ವರ್ಷಗಳ ಕಾಲ ಬದುಕಬೇಕಂತ. ಆಗ ಬಾಂಧವದಲ್ಲಿ ಯಾರಾಡುವಂತ ಅದು ಕೂಡ 100 ವರ್ಷ ಬದುಕಾಗ ಅಂಥ ಬದುಕು ಅಲ್ಲ. ಏವ ಜೀವಂತಿ ಮನಸೈವ ಜೀವಂತಿ. ಪ್ರತಿಯೊಬ್ಬ ವ್ಯಕ್ತಿಯು ಆತ್ಮಸಾಕ್ಷಿಯಾಗಿ ಮನಸಾಕ್ಷಿಯಾಗಿ ಬದುಕಬೇಕಂತ. ಆತ್ಮಸಾಕ್ಷಿ ಮನಸಾಕ್ಷಿಯಾದ ಬದುಕು ಯಾರಾದರೂ ಇದ್ರೆ ಅವರು ದೊಡ್ಡಪ್ಪ ರಾಷ್ಟ್ರೀಯವರು ಅಂತ ಮಾತನ್ನ ಇಲ್ಲಿ ಪ್ರಸ್ತುತಪಡಿಸಿ ಅಂಥವರು ಅಖಂಡವಾಗಿ ಶತಂದೀವ ಶರಣೊಳಗ 100 ವರ್ಷಗಳ ಕಾಲ ಎಲ್ಲರ ಕೈಯಲ್ಲಿ ಬಾಳುವಂತವರಾಗಿ ಅದಕ್ಕೆಲ್ಲ ಬಸವಣ್ಣ ಶರಣರ ಭಗವಂತನ ಉಪಾಸವಾದಂತಹ ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಬಾಳಿನ ದೀಪ ನಿನ್ನ ನಗು, ದೇವರ ರೂಪ ನಿನ್ನೆ ಮಗು. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ ಎಂದು ಹೀಗೆ ಇರಲಿ ಹರ್ಷ ಹರ್ಷ. ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಉಡುಗೊರೆಯೋ. ಹಸಿದಾಗ ಅನ್ನ, ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಮನಸ್ಸಿದ್ದು ಪ್ರೀತಿ, ಕೈಯಿದ್ದು ದಾನ ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಹಸಿದಾಗ ಅನ್ನ, ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ. ಭೂಮಿ ತಾಯಿ ತಂದ ಬೆವರಿನ ಸಿರಿ ಹಂಚಿಕೊಂಡು ತಿನ್ನದೇ ಇದ್ರೆ ಏನ್ ಚಂದವೋ. ಹಸಿದಾಗ ಅನ್ನ, ದಡಿದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ.
ಜೇನುಗೂಡೆ ಇಲ್ಲಣ್ಣ ತನ್ನೆಲ್ಲ ಕೆಚ್ಚಲು ಕರುವಿಗೆ ಅಂದರೆ ಹಸುವಿನ ಹಾಲೇ ನಮಗಿಲ್ಲ, ಹಸುವಿನ ಹಾಲೇ ನಮಗಿಲ್ಲ. ನೀಡೋ ಈ ನಿಯಮ ಪಾಲಿಸದಿದ್ದರೆ ಏನ್ ಚಂದವೋ ಏನ್ ಚಂದವೋ. ಶಿವನು ಕೊಟ್ಟಾಸಿ ಭೂಮಿಯ ಸಿರಿ, ಅವನಾಸ್ತಿ ನನದೆನ್ನೋದು ಏನ್ ಚಂದ. ಹಸಿದಾಗ